ಏನ್ ಶಿವಪ್ಪ ನೀನು ಕಾರ್ಗಳು ತಗೊಂಡ್ಮೇಲೆ ಬರೀ ಕೈಗಳಲ್ಲಿ ಆಫೀಸ್ಗಳಿಗೆ ಬಂದಿಲ್ಲ ಸರಿಯೇ? ಬಾಬು, ನೀನು ಗಳು ಗಳು ಅಂತ ಹೇಳಿ ಹೇಳಿ ಈಗ ನಿಜವಾಗ್ಲೂ ನಮ್ಮ ಮನೇಲಿ ಕಾರ್ಗಳು ಆಗೋಯ್ತು. ಒಂದಕ್ಕೆ ಗಂಟ್ಲವರೆಗೂ ಬಂದಿತ್ತು, ಇನ್ಮೇಲೆ ಮೂಗಿನವರೆಗೂ ಬರುತ್ತೋ ಏನೋ. ಸುಮ್ಮನೆ ಇರಿ ಶಿವು ಸರ್. 2 ಕಾರ್ನ ತಗೊಂಡು ಮನೆ ಮುಂದೆ ನಿಲ್ಸೋದು ಅಂದ್ರೆ ತಮಾಷೆನಾ? ಅದಕ್ಕೂ ಗಟ್ಸ್ ಇರ್ಬೇಕು. ಮೇಡಮ್, ದುಡಿಯೋ ಗಂಡ್ಸ್ಗೆ ಜೇಬಲ್ ದುಡ್ಡಿದ್ರೆ ಗಡ್ಸು, ಇಲ್ಲ ಅಂದ್ರೆ ಪಿಟ್ಸು. ಅದೆಲ್ಲ ಬೇಡ ಶಿವಪ್ಪನೆ, ಮೊದಲು ಸ್ವೀಟ್ಗಳು ತತ್ತಾರಪ್ಪ. ಬಾಬು, ಪೆಟ್ರೋಲ್ ಹಾಕ್ಸಕ್ಕೂ ಕಾಸಿರ್ಲಿಲ್ವೋ? ನನ್ನ ಹೆಂಡತಿ 1000 ರೂಪಾಯಿ ಕೊಟ್ಲು, ಅದರಲ್ಲಿ ಕಾರ್ಗೆ ಪೆಟ್ರೋಲ್ ಹಾಕ್ಸ್ದೆ. ನಮ್ಮ ತಂದೆಯವರ ಗಾಡಿ ಸ್ಟಾರ್ಟ್ ಆಗಲಿಲ್ಲ, ಹಾಗಾಗಿ ಈ ಗಾಡಿ ತಂದೆ, ಇಲ್ಲಾಂದ್ರೆ ನಿಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅದ್ರಲ್ಲಿ ಮುಚ್ಚಿರೋದೇನು ಬಂತು ಶಿವು? ಎಷ್ಟೋ ಜನ ಮನೆಗೆ ಕಾರ್ ತೊಗೊಂಡ್ಬಂದ್ರೆ ನಮ್ಮ ಮನೆ ಹೊಸ ಸದಸ್ಯ ಅಂತ ಕಾರಿನ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಖುಷಿನ ಹಂಚ್ಕೋತಾರೆ. ನೀನ್ ಯಾಕೆ ಹಾಗೆ ಮಾಡಲಿಲ್ಲ? ನಗರ ಸರ್, ನಾವು ಬದುಕ್ತಾ ಇರೋ ಬದುಕು ಮಿಡ್ಲ್ ಕ್ಲಾಸ್ ಬದುಕು. ಇಲ್ಲಿ ಕನಸು ಆಸೆ ಎಲ್ಲವೂ ಜಾಸ್ತಿ. ಅದರಲ್ಲೂ ಮನೆಯಲ್ಲೇ ಇದ್ದು ನಮಗೋಸ್ಕರ ದುಡ್ದು ಸಂಸಾರ ನಡೆಸ್ತಾ ಇರೋ ಹೆಂಡ್ತೀರ್ಗಂತೂ ಆಸೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ನನ್ನ ಹೆಂಡ್ತಿನೂ ಆಸೆ ಪಟ್ಲು. ನನ್ನ ಫ್ರೆಂಡ್ ಡೀಲರು ಕಾರ್ ತಂದ್ಕೊಟ್ಟ. ಇಲ್ಲಿ ಸಮಸ್ಯೆ ಏನು ಅಂದರೆ, ನಾವು ಬಡ್ಡಿ ಕಟ್ತಿರೋರ್ಗೆ ಇದು ಕಣ್ ಕುಕ್ಕುತ್ತೆ. ನೋಡ್ದಾ, ಸಾಲ ತೀರ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ರು ಕಾರ್ ಮೇಲೆ ಕಾರ್ ತಗೊಂಡಿದ್ದಾನೆ ಅಂತ. ಬ್ಯಾಲೆನ್ಸ್ ಉಳಿಸಿರೋ ತರಕಾರಿ ಅಂಗಡಿಯವನು, ಹಾಲ್ನವನು, ಸೊಪ್ನವನು ಎಲ್ಲರೂ ಹೀಗೆ ಅನ್ಕೊಳ್ಳೋದು. ಓ, ಏನ್ ನೀನ್ ಒಬ್ಬನ ಮನೆ ದೋಸೆ ಮಾತ್ರ ತೂತಾ? ಎಲ್ರ ಮನೆ ದೋಸೆನೂ ತೂತೆ. ಅಯ್ಯ, ಸಾಲ್ಗಳು ಮಾಡೋರು ತುಪ್ಪ ತಿನ್ಬೇಕಪ್ಪ. ತುಪ್ಪ ಸಾಲ ಕೇಳಕ್ ಹೋದ್ರೆ ಬೆಣ್ಣೆ ಶೂರಿಟಿ ಕೊಡು ಅಂತ ಕೇಳೋ ಕಾಲ ಇದು. ಶಿವು ಸರ್, ಇರೋದು ಒಂದು ಲೈಫು. ನಾವೆಲ್ಲ EMI ಹೇಗಪ್ಪ ಕಟ್ಟೋದು ಅಂತ ಇರುವಾಗ ನೀವು EMIಗಳ ಮಧ್ಯೆ ಸೂಪರ್ ಮ್ಯಾನ್ ಥರ ಎದ್ದು ಬಂದಿದ್ದೀರಾ. ನಿಮ್ಮನ್ನು ನೋಡಿ ಇವಾಗ ನಂಗೆ ಧೈರ್ಯ ಬಂತು, ನಾನು ಹೊಸ ಕಾರ್ ತಗೋಬಹುದು ಅಂತ. ಏನೋಪ್ಪ, ನಮ್ಮ ಕಷ್ಟ ನಿಮಗೆ ಮಾದರಿ, ಇದೊಂಥರ ಸಂತೋಷ. ಸಂತೋಷ ಅಂತ ಸುಮ್ಮನಿರ್ಬೇಡಪ್ಪ ಶಿವು. ಮೊದಲು ಸಿಹಿ ಹಂಚು. ನನಗೆ ಬೇಡ ಶುಗರು, ನನ್ನ ಪಾಲು ಇವ್ರಿಗೆ ಕೊಡು. ನಾನು ನಿನ್ನ ಬೆಳವಣಿಗೆ ನೋಡಿನೇ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸರ್. ಹುರ್ಕೊಳ್ಳೋರ ಮಧ್ಯೆ ಖುಷಿ ಪಡೋರು ಇದ್ದಾರೆ ಅನ್ನೋದೇ ಒಂಥರ ಖುಷಿ. ನನಗ್ ಬೇಕು ಒಂದ್ ರೌಂಡ್. ನೀನೇನು ಎಳೆ ಮಗುನ ರೌಂಡ್ ಹೊಡಿಯಕ್ಕೆ ಕೇಳಿದ್ದು ಕಾರ್ಗಳಲ್ಲಿ. ಬಾ ಬಾ. ಅಲ್ಲ, ಕಾರ್ಕಿ ನನ್ನ ಹತ್ರನೇ ಇದೆ, ನಿಂತ್ಕೊಡ್ರಪ್ಪ. ಮಾರ್ಗಿ ಮೇಡಮ್, ನಮ್ಮ ಬಾಬು, ಬಾಸ್ಕಿ, ನಾಗರಾಜ್ ಸರ್ ಎಕ್ಸ್ಟ್ರಾರ್ಡನರಿ ಡ್ರೈವರ್ಸು. ಒಬ್ರು ಕೊಟ್ರೆ ಒಬ್ರಿಗೆ ಬೇಜಾರಾಗುತ್ತೆ. ನೀವು ತಗೊಳ್ಳಿ. ರೌಂಡು ರೌಂಡು ಅಂತ ಹೋಗ್ತಾ ಇದ್ರೆ ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೋ, ಸುನಿಲ್ಲ ಇದಕ್ಕೆ ರೇಟ್ ಎಷ್ಟು ಹೇಳ್ತಾನೋ, EMI ಎಷ್ಟು ಕಟ್ಟಬೇಕು ಭಗವಂತ. ಎಷ್ಟೊತ್ತಾದ್ರೂ ಬರ್ಲಿಲ್ವೇ? ಶಿವಪ್ಪನೆ, ಏನು ಕಾರ್ಗಳಪ್ಪನೆ, ಸೂಪರ್ ಸೂಪರ್, ಒಳ್ಳೆ ಜೆಸಿ ಬಂದಂಗ ಆಯ್ತು. ಸೂಪರ್ ಸೂಪರ್. ಶಿವು ಸರ್, ಕಾರ್ ಮಾತ್ರ ಸಕ್ಕದಾಗಿದೆ. ಶೋರೂಮ್ ಅಲ್ಲಿ ತಗೊಂಡಿದ್ರು ಹೀಗೆ ಇರ್ತಾ ಇತ್ತು ಬಿಡಿ. ಸೆಕೆಂಡ್ಸ್ ಅಲ್ಲಿ ಇಂಥ ಒಳ್ಳೆ ಕಾರ್ ನಿಮಗ್ ಸಿಕ್ಕಿದೆ ಅಂದ್ರೆ ನೀವಂತೂ ತುಂಬಾ ಲಕ್ಕಿ. ಶಿವಪ್ಪನೆ, ಊರುಗಳಲ್ಲಿ ನಮ್ಮ ಮಾವುಗಳು ಜಮೀನುಗಳನ್ನ ಸೇರ್ಗಳು ಮಾಡ್ತಾರಪ್ಪ. ನಿಮ್ ಫ್ರೆಂಡ್ಗಳು ಹೇಳ್ಬಿಟ್ಟು ನನಗೂ ಇಂಥದೇ ಒಂದು ಕಾರ್ಗಳನ್ನ ಕೊಟ್ಬಿಡಪ್ಪನೆ. ನಾನು ಸ್ಕೂಟಿಗೆ ಹೋಗ್ಬಿಟ್ಟು ಕಾರ್ಗಳಲ್ಲಿ ಓಡಾಡ್ಕೊಂಡಿದ್ ಬಿಡ್ತೀನಿ. ಏ ಬಾಬು, ಮಾವನ್ ದುಡ್ಡಲ್ವೇನಾ? ತಗೊಳತ್ತೆ ಶೋರೂಮ್ದೆ ತಗೊಂಬಿಡ. ಅದು ನಮ್ಮ ಅವಳ ದುಡ್ಡು, ನಿಮ್ಮ ಅವಳಾಗಿದ್ರೆ ತಗತ್ತಿದ್ದೆ. ನಮ್ಮಂಥವ್ರಿಗೆ ಜಾಸ್ತಿ ದುಡ್ಡು ಕೊಟ್ಟು ಶೋರೂಮ್ನಲ್ಲಿ ಹೊಸ ಕಾರ್ ತಗೊಳ್ಳೋ ಬದಲು ಈ ಥರ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದೇ ಒಳ್ಳೇದು ಅಲ್ವಾ ಬಾಸ್ಕಿ?
ಅದಕ್ಕೆ ಸಾರ್ ಶಿವು ಎರಡೆರಡು ಕಾರ್ ತಗೊಂಡಿರೋದು. ಹಾ, ಮನೆ ಮುಂದೆ ಎರಡೆರಡು ಕಾರ್ ನಿಂತ್ರೆ ಏರಿಯಾದಲ್ಲಿ ಎಂತ ಹವಾ ಅಲ್ವಾ. ಲೋ ಶಿವು, ನೀನೊಂಥರ ಲಕ್ಕಿ ಕಣ. ಆಫೀಸಲ್ಲಿ ಬೈಸ್ಕೋತೀಯ, ಸಾಲ ಕಟ್ಟಕ್ಕಾಗದೆ ಒದ್ದಾಡ್ತೀಯ, ಆದ್ರೂ ಕಾರಲ್ಲೇ ಓಡಾಡ್ತೀಯ. ಹೆಂಗ ಇದೆಲ್ಲ? ಲೋ ಬಾಸ್ಕಿ, ಕಣ್ಣು ಹಾಕಂಗಿದ್ರೆ ಡೈರೆಕ್ಟ್ ಆಗಿ ಹಾಕು. ಇಂಡೈರೆಕ್ಟ್ ಆಗಿ ಹಾಕಿದ್ರೆ ನನಗೆ ಹಾಕೋ ದೃಷ್ಟಿ ಪಾಪ ಇನ್ನೊಬ್ರು ಯಾರಿಗೂ ಹೋಗ್ಬಿಟ್ರೆ. ಕರೆಕ್ಟ್ ಶಿವಪ್ನೆ, ಇನ್ನೊಂದು ಮಗನ ಕಣ್ಗಳು ಸರಿ ಇಲ್ಲ. ಇವ್ನ ಕಣ್ಗಳಕ ಕಲ್ಗಳು ಹೊಡೆದೈತವೆ, ಇನ್ ಕಾರ್ಗಳು ಯಾವ ಲೆಕ್ಕ? ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ಬಿಟ್ಟು ಅಡ್ಡೆ ಹೊಡಿತಿದ್ರ? ಸರ್ ಗುಡ್ ಮಾರ್ನಿಂಗ್ ಅಲ್ಲ ಸರ್. ಗುಡ್ ಮಾರ್ನಿಂಗ್. ಶಿವಪ್ನು ಕಾರ್ಗಳು ತಗೊಂಡವನೆ. ಕಾರುಗಳು? ಕಾರ್ಗಳು ಅಲ್ಲ ಸರ್, ಕಾರ್ ತಗೊಂಡಿದ್ದೀನಿ. ಕಾರು ಎಲ್ಲಿ ಎಲ್ಲಿ? ಈಗ ನಷ್ಟೇ ನೀವು ಹೊರ್ಕೊಂಡ್ರಲ್ಲ ಸರ್, ಅದೇ ಸರ್. ಏನ ನೀನ್ ಇನ್ನೊಂದು ಕಾರ್ ತಗೊಳೋಷ್ಟು ಬೆಳೆದ್ ಬಿಟ್ಟಿದ್ಯಾ? ಮ್ಯಾನೇಜರ್ ಆಗಿ ನಾನೇ ಒಂದೇ ಕಾರಲ್ಲಿ ಇದ್ದೀನಿ. ಎಲ್ಲ ಭಗವಂತನ ದಯೆ ಸರ್. ಡಿಯಲ್ ಶಿವು ಸರ್ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ರು. ಮ್ಯಾನೇಜರ್ ಬರ್ಬೇಕು, ನನ್ ಕಾರ್ನ ಅವರೇ ಫಸ್ಟ್ ಓಡಿಸ್ಬೇಕು, ಮ್ಯಾನೇಜರು ನನ್ ಕಾರ್ ಮುಟ್ಟಿದ್ರೆ ನನ್ನ ಅದೃಷ್ಟ ಅಂತೆಲ್ಲ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ರು. ಹೌದು ಸರ್. ಅಯ್ಯೋ, ಅದೇನ್ ಪ್ರೀತಿ, ಅದೇನ್ ಅಭಿಮಾನ, ಅದೇನ್ ಹುಚ್ಚ ಅಭಿಮಾನ ಆ ಜನಕ್ಕೆ. ಬರೇ ಆಯ್ತು ಸರ್ ಈ ಸರ್, ಹೆಂಗಿದೆ ಸರ್ ಕಾರು? ಕಾರ್ ತರನೇ ಇದೆ. ಅದಲ್ಲ ಸರ್ ನಾನು ಕೇಳಿದ್ದು ಕಂಫರ್ಟ್ ಬಗ್ಗೆ. ನನ್ ಕಾರ್ ಅಷ್ಟೇನ್ ಚೆನ್ನಾಗಿಲ್ಲ, ಆದ್ರೂ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಶಿವಪ್ರಸಾದ್ ಡೈಲಿ ಆಫೀಸಿಗೆ ಕಾರ್ ತಂದ್ರೆ, ಒಬ್ಬ ಮ್ಯಾನೇಜರ್ ಬಿಟ್ರೆ ಸೇಲ್ಸ್ ಮೆನ್ ಆಫೀಸಿಗೆ ಕಾರ್ ತರ್ತಾನೆ ಅಂತ ಹೆಸರು ಬಂದ್ಬಿಡುತ್ತಲ್ಲ. ಏನ್ ಮಾಡೋದು? ಶಿವ ಕಾರ್ನ ಆಫೀಸಿಗೆ ಬರಕ್ಕೆ ತಗೊಂಡ್ಯಾ? ಇಲ್ಲ ಸರ್, ನನ್ನ ಹೆಂಡತಿ ಎಷ್ಟು ಬೇಡ ಅಂತ ಹೇಳಿದ್ರು, ಮಳೆಗಾಲ ಅಲ್ವಾ ಆಫೀಸಿಗೆ ಕಾರ್ ತಗೊಂಡು ಹೋಗಿ ಅಂತ ಬಲವಂತ ಮಾಡಿ ಕಳ್ಸಿದ್ಲು. ಹಾಗಿದ್ರೆ ಮಳೆಗಾಲ ಮುಗಿಯೋರ್ಗೂ ಕಾರ್ ತರ್ತೀಯ ಅನ್ನೋ? ಇಲ್ಲ ಸರ್, ನನ್ನ ಹೆಂಡತಿ ಕಳ್ಸೋವರೆಗೂ ಕಾರ್ನ ಆಫೀಸಿಗೆ ತರ್ತಾನೇ ಇರ್ತೀನಿ. ಶಿವ, ಏನ್ ಗೊತ್ತಾ, ನಿಮ್ಮಂತ ಸೇಲ್ಸ್ ಮನ್ಗಳಿಗೆ ಸಂಬಳನೂ ಕಮ್ಮಿ, ಇನ್ಸೆಂಟಿವ್ ಕಮ್ಮಿ. ಮೊದಲೇ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ನೀನ್ ಡೈಲಿ ಕಾರ್ ಯೂಸ್ ಮಾಡಿದ್ರೆ ಕಾರ್ ಮೈಂಟೆನೆನ್ಸ್ ಕೇಳುತ್ತೆ, ಟೈರ್ ಸವಿಯುತ್ತೆ. ಇದೆಲ್ಲ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಸುಮ್ಮನೆ ವೀಕೆಂಡ್ ಅಲ್ಲೋ ತಿಂಗಳಿಗೋಸಿ ಹೊರಗಡೆ ಓಡಾಡೋದಕ್ಕೆ ಇಟ್ಕೋ. ಮಿಕ್ಕಿದ ಟೈಮಲ್ಲಿ ಸ್ಕೂಟರ್ನ ಯೂಸ್ ಮಾಡೋ. ನಾನು ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಪ್ಪ. ಸರಿ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ನೀನ್ ನಮ್ಮ ಹುಡುಗ ಕಣಯ್ಯ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನೇ ಡೌಟ್ ಇದ್ರು ನನ್ನೇ ಕೇಳೋ, ಗಾಡಿ ಮಾತ್ರ ಒಳ್ಳೆ ಪಿಕಪ್ ಇದೆ. ಪೆನ್ ಡ್ರೈವ್ ನೋಡಿದಾಗ್ಲೇ ನಿಮ್ಮ ನಾಲೆಡ್ಜ್ ಬಗ್ಗೆ ನನಗೆ ಗೊತ್ತಿತ್ತು ಸರ್. ಅದೇ ಸರ್, ಈಗ ನಿಮ್ಮ ಡ್ರೈವ್ ನೋಡ್ತಾ ಇದ್ದೀನಲ್ಲ, ನೀವೆಷ್ಟು ನಾಲೆಡ್ಜ್ ಇದ್ದೀರಂತ ನನಗೆ ಗೊತ್ತಾಯ್ತು ಸರ್. ನಾವೆಲ್ಲ ಆಸ್ಪತ್ರೆಲೆಲ್ಲ ಕಾರಲ್ಲಿ ಹುಡ್ತೋರು, ಕಾರ್ನ ನೀರ್ ತರ ಓಡ್ತೀವಿ. ನೀರು ಓಡಿಸ್ತೀನಿ ಅಂತ ಹೇಳಿ ಹೊಡೆದೇ ಬಿಟ್ರಲ್ಲ ಸರ್. ಏನಾಯ್ತು ಏನೋ ದೇವ್ರೆ. ಸಾರ್, ಗುದ್ದೆ ಬಿಟ್ರಲ್ಲ ಸರ್. ಏನ್ ಡಬ್ಬಾ ಕಾರಯ್ಯ ಇದು? ನಟ್ಕೊಂಡ್ ಬ್ರೇಕ್ ಇಲ್ಲ. ಈ ಕಾರ್ ನೋಡಕ್ಕೆ ಕೆಲಸ ಮಾಡ್ಬಿಟ್ಟು ಪೋಸ್ ಕೊಡ್ರೆ ನಿಂತಿದ್ದಾರೆ. ಫೋನ್ ಮಾಡಕ್ಕೆ ಅದಲ್ಲ ನನ್ಗೆ. ಸರ್,
ಸರ್ ಇದು ಏನು ಹೋಗ್ ಅಂಕಲ್, ನಿಮ್ ಹತ್ರ ದೊಡ್ಡ ಕಾರ್ ಜೊತೆ ನಾನು ಆಟ ಆಡುವಂತ ರಿಮೋಟ್ ಕಾರು ಸಿಗುತ್ತಾ? ರಿಮೋಟ್ ಸಿಗತ್ತೆ, ಕಾರ್ ಸಿಗಲ್ಲ. ನನ್ನ ಮೊಮ್ಮಗನಿಗೆ ರಿಮೋಟ್ ಕಾರ್ ಅಂದ್ರೆ ಬಹಳ ಆಸೆ. ಓ ಬಾ ಶಿವು, ಮನೆಯವರೆಲ್ಲ ಹೇಳಿದ್ರು ಆಫೀಸಿಗೆ ಹೊಸ ಕಾರ್ ತಗೊಂಡೋಗಿದ್ಯಂತೆ. ಹೇಗಿತ್ತು ಎಲ್ಲರೂ ರಿಯಾಕ್ಷನ್ನು? ಚೆನ್ನಾಗಿತ್ತು, ಎಲ್ಲರ ರಿಯಾಕ್ಷನ್ನು ಚೆನ್ನಾಗಿತ್ತು. ನಿನ್ನ ರಿಯಾಕ್ಷನ್ ನೋಡಕ್ಕೆ ಕಾಯ್ತಾ ಇದ್ದೀನಿ. ಏ ದಡ್ಡ, ಅವನು ಖುಷಿಯಾಗಿದ್ದಾನೆ ಕಣೋ. ಈಗಿನ ಕಾಲದಲ್ಲಿ ಬಾರ್ ಕರ್ಕೊಂಡು ಹೋಗಿರೋ ಸ್ನೇಹಿತರೆ ಜಾಸ್ತಿ ಅಂತಂದ್ರೆ ಇವನು ಕಾರಲ್ಲಿ ಕರ್ಕೊಂಡು ಹೋಗಿ ಮಾಡೋದಲ್ಲ. ಇವನು ನಿಜವಾದ ಸ್ನೇಹಿತ. ಅಯ್ಯೋ ಸುಮ್ಮನಿರಿ ಅಂಕಲ್, ನಾನೇನು ಫ್ರೀಯಾಗಿ ಕೊಟ್ಟಿಲ್ವಲ್ಲ. ಈಗ ವ್ಯವಹಾರ ಮಾತಾಡೋದಕ್ಕೆ ಅಂತಾನೆ ಬಂದೆ. ಅಂಕಲ್, ವ್ಯವಹಾರ ಎಲ್ಲ ಮಾಡಿದ್ಮೇಲೆ ಕಾರು ನಮ್ಗೆ ಆಗತ್ತಲ್ವಾ? ನಾನು ಮನೆಗೆ ತಂದ್ಕೊಟ್ನಲ್ಲ ಪುಟ್ಟ, ಆಗ್ಲೇ ಆ ಕಾರು ನಿಮ್ದಾಗೋಯ್ತು. ಈಗ ಏನಪ್ಪಾ ಅಂದ್ರೆ ಅಮೌಂಟ್ ಕೊಟ್ಟು ಆ ಕಾರ್ನ ನಿಮ್ಮ ಅಪ್ಪನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಅಷ್ಟೇ. ಅಷ್ಟೇನಾ? ರೇ ನೋಡ್ರಿ, ಅಷ್ಟೇ ಅಂತೆ. ಶಿವು, ಕಾರಿನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ಯಲ್ಲಪ್ಪ, ಅದ್ರ ವ್ಯಾಲ್ಯೂ 9 ಲಕ್ಷ ಅಷ್ಟೇ. ನೀ ನನ್ನ ಜಿಗ್ರಿ ದೋಸ್ತು ಅನ್ನೋ ಕಾರಣಕ್ಕೆ ನನ್ನ ಮಾರ್ಜಿನ್ನು ಬಿಟ್ಟು 8 ಲಕ್ಷಕ್ಕೆ ಒಪ್ಸಿದ್ದೀನಪ್ಪ. ನೋಡು, ನೀನು ಕ್ಯಾಶಲ್ಲಾದ್ರೂ ಕೊಡು, ಚೆಕ್ಕಲ್ಲಾದ್ರೂ ಕೊಡು, ಇಲ್ಲ ನೆಟ್ ಬ್ಯಾಂಕಿಂಗ್ ಮಾಡು. ನಿನಗೆ ಕಷ್ಟ ಆಗತ್ತೆ ಅಂದ್ರೆ ಹೇಳಪ್ಪ, ಬೇಕಾದ್ರೆ ಲೋನು ನಾನೇ ಮಾಡಿಸ್ಕೊಡ್ತೀನಿ. ಇರಪ್ಪ ಇರು, ಮೊದಲು ನೀನು ಹೇಳಿರೋ ಈ 8 ಲಕ್ಷನ ಸುಧಾರಿಸ್ಕೊತೀನಿ. ಗಿರಿ, ಸ್ವಲ್ಪ ನೀರು ಕೊಡು. ಮೊದಲು ವ್ಯವಹಾರ ಮುಗಿಸ್ಬಿಡಿ, ಒಟ್ಟಿಗೆ ಪಾಯಸ ಮಾಡ್ತೀನಿ, ಕುಡಿಯೋರಂತೆ. ಸುನಿಲ, 8 ಲಕ್ಷ ಕಡಿಮೆ ಅಮೌಂಟ್ ಅಲ್ಲ, ಕಷ್ಟ ಆಗುತ್ತೆ. ಇವ್ರಿ ಏನ್ರಿ ಕಷ್ಟ ಆಗುತ್ತೆ? ಅವರೇ ಹೇಳ್ತಿದಾರಲ್ಲ EMI ಕಟ್ಕೊಂಡು ಹೋಗಿ ಅಂತ. ತಿಂಗಳ EMI ಕಟ್ಕೊಂಡು ಹೋದ್ರಾಯ್ತು ಅಷ್ಟೇ. ಎಲ್ಲದಕ್ಕೂ ಅಷ್ಟೇ ಅಷ್ಟೇ ಅನ್ಬೇಡಾಗಿರಿ. ನಮ್ಮಂತ ಮಿಡಲ್ ಕ್ಲಾಸ್ ಗಂಡಸರು ಹುಟ್ತಾ ಹುಡ್ದಾರ ಕಟ್ಟು, ಬೆಳೀತಾ ಎಕ್ಸಾಮ್ ಕಟ್ಟು, ಮದುವೆ ಆಗುವಾಗ ತಾಳಿ ಕಟ್ಟು, ಸಂಸಾರ ಕಟ್ಟು, ಮನೆ ಕಟ್ಟು, ಸಾಲ ಕಟ್ಟು, ಬಡ್ಡಿ ಕಟ್ಟು, ಹಿಂಗೆ ಕಟ್ತಾನೆ ಹೋದ್ರೆ ಕಡೆ ಕಟ್ತಾರೆ ನನ್ನ ಚಟ್ಟಾನ. ಬದುಕು ಅಂದ್ರೆ ಹಾಗೆ ಕಣೋ, ಈಸಬೇಕು, ಇದ್ದು ಜಯಿಸಬೇಕು. ಪಾ, ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತಪ್ಪ, ಏನ್ ಜಯಿಸೋದು ಏನೋ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶಿವು, ಯಾಕೋ ತುಂಬಾ ಕಷ್ಟ ಆಗುತ್ತೇನೋ? ಅಯ್ಯಯ್ಯೋ ಅಣ್ಣ, ಹಾಗೆಲ್ಲ ಏನೂ ಇಲ್ಲ ರೀ. ಸಂಬಳದಲ್ಲಿ ಅಡ್ವಾನ್ಸ್ ತಗೊಳ್ಳಿ, ಅದನ್ನ ಡೌನ್ ಪೇಮೆಂಟ್ ಮಾಡಿ, ತಿಂಗಳ ಆಮೇಲೆ EMI ಕಟ್ಕೊಂಡು ಹೋದ್ರೆ ಆಯ್ತು. ಕಾರ್ ಮಾತ್ರ ವಾಪಸ್ ಕೊಡ್ಬೇಡ್ರಿ. ಅಪ್ಪ ಪ್ಲೀಸ್ ಅಪ್ಪ, ಆ ಕಾರ್ನ ವಾಪಸ್ ಕೊಡ್ಬೇಡ. ಆ ಕಾರ್ ತುಂಬಾ ಚೆನ್ನಾಗಿದೆ, ನಮ್ಮೆಲ್ರಿಗೂ ಎಷ್ಟು ಖುಷಿ ಆಗಿದೆ ಗೊತ್ತಾ? ಹೋ ಪ್ಲೀಸ್ ಅಪ್ಪ, ನನ್ಗೂ ಕಾರ್ ತುಂಬಾ ಇಷ್ಟ ಆಗೋಗಿದೆ. ಹೋಗ್ಲಿ, ಒಪ್ಕೊಳ್ಳ ಶಿವು. ಸರಿ ಆಯ್ತು, ನಾಳೆ ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ, ಹಾ. ಊಟ ಮಾಡ್ಕೊಂಡು ಹೋಗ್ಬಿಡು. ಸರಿಯಪ್ಪ. ಗಿರಿ, ಮತ್ತೆ ಏನಪ್ಪ, ದಿನಕ್ಕೆ ಎಷ್ಟು ಕಾರ್ ಮಾರ್ತೀಯ? ಸೀಸನಲ್ಲಿ 1-2 ಸೇಲ್ ಆಗತ್ತೆ. ಅಯ್ಯೋ ಪಾಪ. ಏನ ಏನ್ ಕೇಳ್ತಾ ಇದ್ದೀನಿ ನಾನು? ಏನ್ ಕೇಳ್ತಾ ಇದೀಯ ಅಂತ ಜ್ಞಾನ ಇದೆಯಾ ನಿನ್ಗೆ? ಸರ್ ನನ್ನ ಸಂಬಳದಲ್ಲೇ ಅಲ್ವಾ ಸರ್ ನಾನು ಅಡ್ವಾನ್ಸ್ ಕೇಳ್ತಾ ಇರೋದು? ಓಹೋ, ನನ್ನ ಸಂಬಳದಲ್ಲೇ ಅಡ್ವಾನ್ಸ್ ಕೇಳ್ತಿರೋದು ಅಂತ ದಿಮಾಕ್ನಲ್ಲಿ ಹೇಳ್ತಾ ಇದ್ಯಾ? ಸರ್, ದಿಮಾಕ್ ಅನ್ನೋದು ಬ್ಲಡ್ಡಲ್ಲೇ ಇದೆ. ಆದರೆ ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದ ನಡ್ಕೊಳ್ಳೋರು ಎದುರುಗಡೆ ಅದು ಬರಲ್ಲ ಸರ್. ಅಂದ್ರೆ ನಾನು ಅನ್ಯಾಯ ಮಾಡಿದ್ದೀನಿ, ನಾನು ಕಚಡ ನನ್ನ ಮಗ, ಚಿಂದಿ ನನ್ನ ಮಗ, ತೊಟ್ಟಿ ನನ್ನ ಮಗ, ಕಿತ್ತೋದ್ ನನ್ನ ಮಗ ಅಂತ ಅಂತಿದ್ಯಾ? ಸರ್, ನಾನು ಎಲ್ಲಿ ಸರ್ ಹಾಗೆ ಹೇಳಿದೆ? ನಿಮಗೆ ನೀವೇ ಹೇಳ್ತಾ ಇದ್ದೀರಾ ಅಷ್ಟೇ.
ಆ ಏ ಶಿವಪ್ರಸಾದ, ಮನೆ ಮುಂದೆ ಎರಡೆರಡು ಕಾರ್ ನಿಲ್ಸ್ಕೊಳಕ್ಕಾಗತ್ತೆ? ನನಗಿಂತ ದೊಡ್ಡ ಕಾರ್ನಲ್ಲಿ ಆಫೀಸಿಗೆ ಬರೋಕ್ಕಾಗತ್ತೆ? ಆದರೆ ಜೇಬಲ್ಲಿ 10 ಪೈಸಾ ಇರೋದಿಲ್ಲ. ಅಡ್ವಾನ್ಸ್ ಬೇಕು ಅಂತ ನನ್ನ ಮುಂದೆ ಬಂದು ನಿಂತಿದ್ಯಾ? ಆಗೋದಿಲ್ಲ. ಹೋಗಾಗ ಸರ್ ನಿಮ್ಮ ದಮ್ಮಯ್ಯ ಅಂತೀನಿ ಸರ್, ದಯವಿಟ್ಟು ಆಗಲ್ಲ ಅಂತ ಹೇಳ್ಬಿಡಿ. ಬೇಕಾದ್ರೆ ತಿಂಗಳ ಕಟ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಆಗಲ್ಲ ಆಗಲ್ಲ ಆಗಲ್ಲ. ಕಾರ್ ತಗೊಂಡು ಶೋಕಿ ಮಾಡೋರಿಗೆಲ್ಲ ಅಡ್ವಾನ್ಸ್ ಕೊಡಲ್ಲ. ಭಾಗ ಅಪ್ಪಂಗೆ ಹುಷಾರಿಲ್ಲ, ತಂಗಿ ಮದುವೆ, ಮಕ್ಕಳು ಫೀಸ್ ಕಟ್ಟಬೇಕು ಅನ್ನೋರಿಗೆ ನಾನು ಅಡ್ವಾನ್ಸ್ ಕೊಡ್ಸಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀನ್ ಕಾರ್ ತಗೊಂಡಿದ್ಕೆ ಅಡ್ವಾನ್ಸ್ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಆಗತ್ತಾ? ಆಗಲ್ಲ ಹೋಗಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇವ್ರು ಆಗಲ್ಲ ಅಂತ ಹೇಳ್ತಾ ಇದಾರೆ. ಈಗ ಸುನಿಲ್ಗೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಏನಕ್ಕೆ ಮಾಡ್ತಿದ್ಯಾ? ನಿನಗೆ ಹೇಳಿದ್ದು, ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಅವಾಗ ಗೆಟ್ ಔಟ್. ರೀ, ಅಡ್ವಾನ್ಸ್ ಸಿಗ್ಲಿಲ್ಲ ಅಂದ್ರೆ ಕಾರ್ ಹೇಗ್ರಿ ಉಳಿಸ್ಕೊಳ್ಳೋದು? ಉಳಿಸ್ಕೊಳ್ಳೋದಕ್ಕೆ ಅದೇನು ICUನೆಲ್ಲ ಇದೆ, ಬೇಡ ಅಂತ ಹೇಳಿ ವಾಪಸ್ ಕೊಟ್ರೆ ಆಯ್ತು. ವಾಪಸ್ ಕೊಡೋದಾ? ರೀ, ಊರು ತುಂಬ ಆ ಕಾರಲ್ಲಿ ಓಡಾಡಿದ್ದೀವಿ. ಈಗ ವಾಪಸ್ ಕೊಟ್ರೆ ಜನ ಏನು ಅನ್ಕೊಳ್ಳಲ್ಲ. ಕಾರ್ ಕೊಟ್ರೆ ಹೇಗ್ರಿ ಬದುಕೋದು? ಗಿರಿ, ನೆಮ್ಮದಿಯಾಗಿ ಬದುಕಕ್ಕೆ ಬೇಕಾಗಿರೋದು ಶುದ್ಧವಾದ ಗಾಳಿ, ಬೆಳಕು. ಅದು ನಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಇನ್ನು ಅನ್ನನ ಭಗವಂತ ನಮಗೆ ಅನ್ನಕ್ಕೇನು ಕಡಿಮೆ ಮಾಡಿಲ್ಲ. ಹಾಗೊಂದು ವೇಳೆ ಮಾಡಿದ್ರು ನಾನಿದ್ದೀನಿ, ನೀವು ಸುಮ್ಮನೆ ಇರು. ರೀ, ಮರ್ಯಾದೆ ಪ್ರಶ್ನೆ ರೀ. ವಾಪಸ್ ಕೊಟ್ರೆ ಕಷ್ಟ ಆಗುತ್ತೆ. ಅಲ್ಲಾಗಿ ಶಿವು, ಸುನಿಲ್ ಬಾ. ಕೂತ್ಕೋ. ಏನಪ್ಪ ಸಮಾಚಾರ? ಏನೋ ವಾಪಸ್ ಕೊಟ್ಬಿಡೋಣ ಅಂತ ಮಾತಾಡ್ತಾ ಇದ್ದೀರಾ? ಸುನಿಲ್, ಅದು ಕಾರ್ನ ವಾಪಸ್ ಕೊಡಬೇಕು ಅಂತ ಇದ್ದೀವಿ. ಏನು? ತಗೊಂಡು ಓಡಾಡಿದ ಮೇಲೆ ಈಗ ವಾಪಸ್ ಕೊಡೋದಾ? ಈ ಥರ ಯೋಚನೆ ಇದ್ರೆ ನಂಗೆ ಮುಂಚೆನೇ ಹೇಳಬೇಕಲ್ವ ಶಿವು? ಅದು ಅಲ್ಲದೆ ಆ ಗಾಡಿನ ನೀನು ಟಚ್ ಮಾಡ್ಕೊಂಡು ಬಂದಿದ್ಯಾ, ಇವಾಗ ಹೇಗೋ ತಗೊಳ್ಳೋದು? ಅದ್ರ ಖರ್ಚೇನಿದೆಯೋ ನಾನು ತೀರಿಸ್ತೀನಿ ಸುನಿಲ್. ಅದು ಕೂಡ ಸದ್ಯಕ್ಕಾಗಲ್ಲ. ಏನೋ ನನ್ನ ಹೆಂಡತಿ ಮಕ್ಕಳು ಆಸೆ ಪಟ್ಟರು, ಅವ್ರ ಆಸೆಗೆ ಬೇಡ ಅನ್ಬಾರ್ದು ಅಂದ್ಕೊಂಡು ಒಪ್ಕೊಂಡ್ಬಿಟ್ಟೆ. ಆದರೆ ಈಗ ಕಾರ್ ಬೇಡ ಅಂತ ಅನ್ನಿಸ್ತಾ ಇದೆ. ಕಾರು ಪಾರ್ಕಿಂಗಲ್ಲಿ ನಿಂತಿದ್ರು ಸಾಲದ ಭಾರ ನನ್ನ ಎದೆ ಮೇಲೆ ಕೂತಿದೆ. ಸುನಿಲ್, ನಾನು ದಿನ ದೇವ್ರ ಹತ್ರ ಏನು ಬೇಡ್ಕೋತೀನಿ ಗೊತ್ತಾ? ನನಗಿರೋ ಸಾಲುಗಳು ತೀರ್ಸೋವರೆಗೂ ನಾನು ತೀರೋಗೋ ಹಾಗೆ ಮಾಡಬೇಡಪ್ಪ ಅಂತ ಕೇಳ್ಕೊತೀನಿ. ಅಯ್ಯೋ ರೀ, ಬಿಡ್ತು ಅನ್ರಿ. ಶಿವು, ಕಾರ್ ಬೇಡ ಅಂತ ಹೇಳು, ಅದಕ್ಕೆ ಈ ರೀತಿ ಎಲ್ಲ ಮಾತಾಡಬೇಡ. ನನಗೂ ಹೊರಟಾಗತ್ತೆ. ಗಾಡಿ ರಿಪೇರಿಗೆ 10,000 ಆಗುತ್ತೆ. ನನ್ನ ಫ್ರೆಂಡು ಅಂತ ಹೇಳಿ 5,000ಕ್ಕೆ ಮಾಡಿಸ್ಕೊತೀನಿ. ಅದನ್ನು ಕೊಡು ಸಾಕು. ತುಂಬ ಥ್ಯಾಂಕ್ಸ್ ಸುನಿಲ್. ದುಡ್ಡನ್ನು ನಾನು ನಾಳೆ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡ. ಸರಿಯಪ್ಪ, ಹಾಗೆ ಮಾಡು. ನಾನೇನು ಹೊರಡ್ತೀನಿ. ಓಕೆ, ಬರ್ತೀನಿ. ರೀ, ಸಾರಿ ರೀ. ನಿಮ್ಮ ಕಷ್ಟ ಏನು ಅಂತ ಗೊತ್ತಿದ್ದು ಅಕ್ಕಪಕ್ಕದವ್ರ ಮುಂದೆ ಒಳ್ಳೆ ಹೆಸರಿರುತ್ತೆ ಅಂತ ತುಂಬ ಬಲವಂತ ಮಾಡಿಬಿಟ್ಟೆ. ಅದರಿಂದ ನಿಮ್ಮ ಉಸಿರು ಕಟ್ಟುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಸಾರಿ. ಪರವಾಗಿಲ್ಲ ಬಿಡುಗಿರಿ, ಇದೆಲ್ಲ ಸಹಜ. ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಬ. ಗಿರಿ ಕೈಯಲ್ಲಿ ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ತಲೆನೋವೆಲ್ಲ ಹೊರಟೋಗುತ್ತೆ. ಕಾಫಿ ಕುಡಿದ್ರೆ ತಲೆನೋವು ಮಾಯ ಆಗುತ್ತೆ ಶಿವಪ್ರಸಾದ್. ಭಗವಂತ, ಕಾಫಿ ಕುಡಿದ್ರೆ ತಲೆನೋವು ಮಾಯ ಆಗುತ್ತೆ ಅಂತಲ್ಲ, ಸ್ವಲ್ಪನಾದರೂ ಕಡಿಮೆ ಆಗಬಹುದೇನೋ ಅನ್ನೋ ಭರವಸೆ. ಇಲ್ದೇ ಇರೋ ಸಮಸ್ಯೆನ ತಲೆ ಮೇಲೆ ಹೊರಿಸ್ಕೊಳ್ದೆ ಇದ್ದಿದ್ರೆ ತಲೆನೋವೇ ಬರ್ತಿರ್ಲಿಲ್ವಲ್ಲ ಶಿವಪ್ರಸಾದ್. ಹಾ ಭಗವಂತ, ಹೆಂಗಸರ ಆಸೆಗೆ ಇಂಧನ ಸುರಿಬೇಕು ಅಂತ ನೀನೇ ಹೇಳಿ
ಈಗ ಉಲ್ಟಾ ಹೊಡಿತಾ ಇದೆಯಾ? ಹಾಸಿಗೆ ಉದ್ದದ ಆಸೆಗೆ ಬೆಲೆ ಇದೆ, ಅದನ್ನ ಮೀರಿದಾಗ ಮಾತ್ರ ಸಮಸ್ಯೆ. ಅಳತೆಗೆ ಅಳತೆಯೊಂದೇ ಘನತೆ, ಅಳತೆಯ ಮರೆತೆ ನೆಮ್ಮದಿಯ ಕೊರತೆ. ಇಷ್ಟೇ ಜೀವನದ ಪಾಠ. ಕಲ್ಲಿಗೆ ಶಿಲ್ಪವಾಗುವ ಆಸೆ, ಬಿದಿರಿಗೆ ಕೊಳಲಾಗುವ ಆಸೆ ಸಹಜ. ಆದರೆ ಅಗತ್ಯಕ್ಕೆ ಮೀರಿ ಆಸೆ ಪಟ್ಟರೆ ಕಲ್ಲು ಮೆಟ್ಟಿಲಾಗಬಹುದು, ಕಾಲ್ತುಳಿತಕ್ಕೊಳಗಾಗಬಹುದು, ಬಿದಿರು ಬಿತ್ತವಾಗಿ ಮೂಲೆ ಸೇರಬಹುದು. ಹಾಗಾಗಿ ಆಸೆಯನ್ನು ಜಾಗರೂಕತೆಯಿಂದ ಮುಂದಾಲೋಚನೆಯಿಂದ ನಡೆಸಬೇಕು. ದೂರಾಲೋಚನೆಯನ್ನ ಬಿಟ್ಟು ದುರಾಲೋಚನೆಯಿಂದ ಜೀವನ ನಡೆಸಿದರೆ ಕಷ್ಟ ಬೆಟ್ಟವಾಗುತ್ತದೆ, ಜೀವನ ಕೆಟ್ಟು ಹೋಗುತ್ತದೆ.